ಪ್ರತಿ ಪ್ರೀತಿನೂ ಸಕ್ಸಸ್ ಆಗ್ಬೇಕು ಅಂತ ರೂಲ್ಸ್ ಏನಾದ್ರೂ ಇದೆಯಾ? ಸಕ್ಸಸ್ ಆಗ್ಬಾರ್ದು ಅನ್ನೋ ರೂಲ್ಸು ಇಲ್ವಲ್ಲ ಮಗ. ಸಕ್ಸಸ್ಸು ಫೇಲ್ಯೂರು ಎಲ್ಲ ನಮ್ ಕಮಿಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೊಡ್ಡೋರ್ನ ಒಪ್ಪಿಸ್ತೀವಿ ಅನ್ನೋ ಧೈರ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೇ ಸಾಯಿ, ಪ್ರೀತಿಲ್ ಸೋತೋದ್ಮೇಲೆ ನನ್ ನೋವು, ನನ್ ಕಣ್ಣೀರು, ನನ್ ಕೋಪ ಮಾತ್ರನೇ ನಿನಗ್ ಕಾಣಿಸ್ತಾ ಇದೆ. ಒಡೆದು ಹೋಗಿರೋ ನನ್ ಹೃದಯನ ಯಾವ್ದಾದ್ರೂ ಪ್ಯಾರಾಮೀಟರ್ ನಿಂದ ಟೆಸ್ಟ್ ಮಾಡಿ ನೋಡ್ರೋ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನನ್ನಲ್ಲಿರೋ ಮನುಷ್ಯತ್ವ ಸತ್ ಹೋಗಿ ತುಂಬಾ ತುಂಬಾ ಟೈಮ್ ಆಗಿದೆ ಅಂತ. ನೋಡು ಸಾಯಿ, ಮದ್ವೆ ನಿಲ್ಸೋಕೆ ನೀನು ರಾಧಿಕಾ ಎಷ್ಟೇ ಪ್ರಯತ್ನ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಈ ಮದ್ವೆ ನಿಲ್ಲಲ್ಲ. ನಾನು ಅನ್ಕೊಂಡಿರೋದ್ನ ಮತ್ತೆ ನಿಮಗೆ ಹೇಳಿರೋದ್ನ ಮಾಡೇ ಮಾಡ್ತೀನಿ. ದೇವದಾಸ್, 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 ದೇವದಾಸ್. ಲೇ ಸಾಯಿ, ಇವಾಗ ನೀನ್ ನಮ್ಮ ಮದ್ವೆ ನಿಲ್ಸಕ್ ಬಂದಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ಯಾರ್ ಕಾಪಾಡ್ತಾರೋ? ಲೋಮರ್ ಹೇಳ್ಬೇಡ್ವೋ? ದೇವದಾಸ್, ದೇವದಾಸ್. ಲೋಮರ್, ಲೋಮರ್ ಪ್ಲೀಸ್ ಪ್ಲೀಸ್ ಪ್ಲೀಸ್, ಬೇಡ ಕಣೋ, ಪ್ಲೀಸ್ ಪ್ಲೀಸ್ ಲೋಮರ್. ಏನ್ ದೇವದಾಸ್, ಡೋರ್ ಕ್ಲೋಸ್ ಮಾಡಿ ಏನ್ ಯೋಚನೆ ಮಾಡ್ತಿದ್ದೆ? ನಿನ್ ಹೆಂಡತಿ ಆಗ್ತಿರೋ ನನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಲ್ವಾ? ಫ್ಯೂಚರ್ ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಓಹೋ, ನನ್ ಎಷ್ಟ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಂತಾಯ್ತು. ಯಾಕೆ ಈ ಕಡೆ ಬಂದೆ? ಮದ್ವೆ ಆಗ್ತಿರೋ ಹುಡುಗಿ ಕಣ್ಮುಂದೆ ಬಂದ್ರೆ ಕೂತ್ಕೊಂಡ್ ಸ್ವಲ್ಪ ಹರಟೆ ಹೊಡಿಯೋದ್ ಬಿಟ್ಟು ಯಾಕ್ ಬಂದೆ ಅಂತ ಪ್ರಶ್ನೆ ಮಾಡ್ತಿದ್ಯಲ್ಲಪ್ಪ ಪುಣ್ಯಾತ್ಮ. ಇವಾಗ ಹರಟೆ ಹೊಡಿದೇ ಇದ್ರು ನಮ್ ಮದ್ವೆ ಆದ್ಮೇಲೆ ನನ್ ಜೊತೆ ಮಾತಾಡ್ಬೇಕು ಅಂದ್ರೇನೆ ಭಯ ಆಗೋಷ್ಟು ಮಾತಾಡ್ತೀನಿ. ಅದನ್ನು ನೋಡೇ ಬಿಡೋಣ ಬಿಡು. ನಮ್ ಭಾವನವರು ನಮ್ಮ ಅಕ್ಕಂಗೆ ಪ್ರೀತಿಯಿಂದ ಬಂಗಾರದ ಡಬ್ಬು ಗಿಫ್ಟ್ ಮಾಡಿದ್ದಾರೆ. ಮದ್ವೆಗ್ ಮುಂಚೆ ಜೀವನ ಪೂರ್ತಿ ಜ್ಞಾಪಕ ಇರೋ ತರ ನಂಗೆ ಯಾವ ಗಿಫ್ಟ್ ತಂದಿಲ್ವಾ? ತಂದಿದ್ದೀನಿ. ತಂದಿದ್ದೀರಾ? ತೋರ್ಸಿ, ಎಲ್ಲಿದೆ? ನನ್ ಎದುರುಗಡೆನೆ ಇದೆ. ಎದುರುಗಡೆನಾ? ಎಲ್ಲಿ ಎಲ್ಲಿ ಕಾಣ್ತಾನೆ ಇಲ್ವೇ? 5 ಅಡಿ 4 ಅಂಗ್ಲ ಉದ್ದ, 54 ಕಿಲೋ ಭಾರ, ಮಾತಿನ ಚಟಾಕಿ, ತುಂಡ್ತನಕ್ಕೆ ಇನ್ನೊಂದು ಹೆಸರು. ಆ ಗಿಫ್ಟ್ ಹೆಸರು ಪ್ರಿಯಾ. ಒಂದ್ ರೀತಿಲಿ ಇದು ನಂಗ್ ಬಂದಿರೋ ಗಿಫ್ಟ್. ಇನ್ನು ನಿನಗ್ ಕೊಡ್ಬೇಕಿರೋ ಗಿಫ್ಟ್ ಅಂತ್ಯಾ? ಮದ್ವೆ ಆದ್ಮೇಲೆ ಒಂದಾದ್ಮೇಲೆ ಒಂದಾದ್ಮೇಲೆ ಮತ್ತೊಂದು. ನೀನ್ ಕೇಳ್ದೇ ಇದ್ರು ನೀನು ಸಾಕು ಅನ್ನೋವರೆಗೂ ಗಿಫ್ಟ್ಗಳನ್ನ ಕೊಡ್ತಾನೇ ಇರ್ತೀನಿ. ನಾನ್ ಕೊಡೋ ಪ್ರತಿ ಗಿಫ್ಟ್ಗೂ ನೀನ್ ಶಾಕ್ ಆಗ್ತಾನೇ ಇರ್ತೀಯ. ಥ್ಯಾಂಕ್ ಯು ಸೋ ಮಚ್. ಸರಿ, ನೀವ್ ರೆಸ್ಟ್ ತಗೊಳ್ಳಿ. ಮದ್ವೆಲಿ ಗ್ಲಾಮರಸ್ ಆಗಿ ಕಾಣ್ಬೇಕಲ್ವಾ? ನಾನ್ ನಿನಗ್ ಕೊಡೋ ಗಿಫ್ಟ್ ಹೆಸರೇ ಟಾರ್ಚರ್ ಪ್ರಿಯಾ. ನಾನ್ ನಿನ್ಗೆ ಇಲ್ಲಿ ಗಿಫ್ಟ್ ಕೊಡೋ ಪ್ರತಿ ಸಲಾನು ಅಲ್ಲಿ ನಿಮ್ಮಕ್ಕ ಉಸಿರಾಡಕ್ಕಾಗ್ದೆ ವಿಲ ಒದ್ದಾಡ್ಬೇಕು.
ಆ ಕಡೆನೂ ಕ್ಲೀನ್ ಮಾಡ್ಬಿಡಿ. ಕೂತ್ಕೊಳ್ಳಿ. ಅಬ್ಬಬ್ಬಬ್ಬಾ, ಹೊಟ್ಟೆಲಿ ಇಲಿ ಓಡಾಡೋ ತರ ಆಗ್ತಿದೆ. ಇವ್ರು ನೋಡಿದ್ರೆ ಈ ಟೇಬಲ್ ನ ಕ್ಲೀನ್ ಮಾಡಿ ಸಾಯ್ಲಿಲ್ಲ. ಚಿಕ್ಕಮ್ಮ, ಇದನ್ನೆಲ್ಲ ಈಗ ಹೇಗ್ ಕ್ಲೀನ್ ಮಾಡಿಸ್ತೀನಿ ನೋಡು. ಏನಪ್ಪ ಕೈಲಾಶ್? ಆಂಟಿ, ಅಂಕಲ್ ಮತ್ತೆ ಅಮರ್ ಬಂದಿದ್ರೆ ಎಲ್ರೂ ಸೇರಿ ಒಟ್ಟಿಗೆ ಊಟ ಮಾಡ್ಬೋದಿತ್ತಲ್ಲ. ಅಯ್ಯೋ, ಹೆಣ್ಣಿನ ಕಡೆಯವರು ಏರ್ಪಾಟೆಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂತ ಸಂತೋಷ ಪಟ್ಟು ಎಲ್ರೂ ಸೇರಿ ನಗ್ನಗ್ತಾ ಊಟ ಮಾಡ್ಬೇಕಿತ್ತೇನೋ. ಇವಾಗ ಏನ್ ಕೊರತೆ ಆಗಿದೆ ಆಂಟಿ? ಏನ್ ಕೊರತೆ ಅಂತ ಕೇಳ್ತೀಯಲ್ಲಪ್ಪ, ಒಂದ್ ರೀತಿಲಿ ಅವಮಾನನೇ ಆಗಿದೆ. ಗಂಡಿನ ಕಡೆಯವರು ಊಟಕ್ಕೆ ಬರೋ ಹೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಗೊತ್ತಿಲ್ವಾ? ಅರ್ಥ ಮಾಡ್ಕೊಳ್ಳೋರ್ಗೆ ಅವಮಾನ ಅನ್ಸಲ್ಲ, ಅಪಾರ್ಥ ಮಾಡ್ಕೊಳ್ಳೋರ್ಗೆ ಸಂತೋಷಕ್ಕೆ ಜಾಗ ಇರಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಚುಚ್ಚೋ ತರ ಮಾತಾಡ್ತಿದ್ದೀರಲ್ರಿ. 1 ನಿಮಿಷ ತಾಳ್ಮೆಯಿಂದ ಇರಿ, ಕೆಲಸದವ್ರನ್ನ ಕರೆಸಿ ಇದೆಲ್ಲ ಕ್ಲೀನ್ ಮಾಡಿಸ್ತೀನಿ. ಎಷ್ಟ್ ಪೊಗ್ರು ನೋಡು, ಮಾತಿಗೆ ಎದುರು ಮಾತಾಡ್ತಾಳೆ. ಅದು ಪೊಗ್ರಲ್ಲ ಆಂಟಿ, ಆತ್ಮಗೌರವ. ಹೆಂಡತಿನ ಸಮರ್ಥಿಸ್ಕೊಳ್ಳೋದು ಚೆನ್ನಾಗ್ ಬರುತ್ತೆ. ಗಂಡಿನ ಕಡೆಯವರು ಊಟಕ್ಕೆ ಬಂದ್ರೆ ಊಟ ಹಾಕಕ್ ಮಾತ್ರ ಗೊತ್ತಿಲ್ಲ, ಹೆಸರಿಗೆ ಮಾತ್ರ ಮದ್ವೆ ಜವಾಬ್ದಾರಿ ಎಲ್ಲ ಭುಜದ ಮೇಲೆ ಹಾಕೋತೀನಿ ಅಂತಾರೆ. ನನಗ್ ಬರ್ತಿರೋ ಕೋಪನ ಕಂಟ್ರೋಲ್ ಮಾಡ್ಕೊಳ್ದೇ ಇದ್ರೆ ಪ್ರಿಯಾ ಮದ್ವೆ ಅರ್ಧಕ್ಕೆ ನಿಂತೋಗುತ್ತೆ. ಕಂಟ್ರೋಲ್ ಮಾಡ್ಕೋಬೇಕು. ರಾಧಿಕಾ ಕೆಲ್ಸದವ್ರನ್ನ ಕರ್ಕೊಂಡ್ ಬಂದು ಕ್ಲೀನ್ ಮಾಡಿದ ತಕ್ಷಣ ಊಟ ಬಡಿಸ್ತೀವ ಆಂಟಿ. ಅಲ್ಲಿವರೆಗೂ ಕಾಯೋ ದರಿದ್ರ ನಮಗ್ ಬಂದಿಲ್ಲ. ಈ ಕ್ಷಣನೇ ಇದನ್ನೆಲ್ಲ ನೀನಾದ್ರೂ ಸರಿ ಕ್ಲೀನ್ ಮಾಡಿ ನಮಗ್ ಊಟ ಬಡಿಸು. ಇಲ್ಲಾಂದ್ರೆ ಈ ಮದ್ವೆ ಮುಗಿಯೋವರೆಗೂ ನಾವ್ ಒಂದ್ ತುತ್ತು ತಿನ್ನಲ್ಲ. ಪ್ಲೀಸ್ ಆಂಟಿ, 2 ನಿಮಿಷ, ಕೆಲ್ಸದವ್ರು ಬಂದ್ಬಿಡ್ತಾರೆ. ಚಿಕ್ಕಮ್ಮ, ಊಟನೂ ಬೇಡ ಏನು ಬೇಡ, ಹೋಗೋಣ ಬಾ. ಹೀಗೆಲ್ಲ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾವ್ ಈ ಮದ್ವೆಗೆ ಬರ್ತಾ ಇರ್ಲಿಲ್ಲ. ಆಂಟಿ ಆಂಟಿ, ನನ್ ಮಾತು ಕೇಳಿ, ಪ್ಲೀಸ್ ವೆಯ್ಟ್ ಮಾಡಿ 1 ನಿಮಿಷ. ಸರಿ, ನಾನೇ ಇದನ್ನೆಲ್ಲ ತೆಗಿತೀನಿ. ಬೇಗ ಕ್ಲೀನ್ ಮಾಡಪ್ಪ, ಹೊಟ್ಟೆಲಿ ಇಲಿ ಓಡಾಡ್ತಿವೆ.
ನೀನ್ ಮಾಡ್ತಿರೋ ಕೆಲ್ಸ ಅಲ್ವೋ? ನೀನ್ ಹುಟ್ಟಿದಾಗಿಂದ ಯಾವತ್ತೂ ನಿನಗೆ ಯಾವ ಕೆಲ್ಸನೂ ಹೇಳೇ ಇಲ್ವಲ್ಲೋ. ಅಳಿ ಅಂದ್ರೆ ನೀವ್ಯಾಕೆ ಈ ಕೆಲಸ ಮಾಡ್ತಿದ್ದೀರಾ? ಕೆಲಸದವ್ರು ತುಂಬಾ ಜನ ಇದ್ದಾರೆ. ಇವ್ರು ನಿಮ್ ಮಗನ್ ಜವಾಬ್ದಾರಿ ತಗೊಂಡಿದ್ದಾರೆ ಅಣ್ಣ. ಅದಕ್ಕೇನೀಗ? ಹಾಗಂತ ನನ್ನ ಮಗನ ಕೈಲಿ ಎಂಜಲೆಲ್ಲ ಎತ್ತಿಸ್ತೀರಾ? ನಿಮ್ಮ ಬಾಯಿಗೆ ಲಗಾಮಿಲ್ದೇ ಇರಬಹುದು, ಆದ್ರೆ ನನ್ನ ಮಗನಿಗೆ ನೀವು ಮುಟ್ಟಕ್ಕಾಗದೇ ಇರುವಂತ ಸ್ಥಾನ ಇದೆ. ಕಾಲ್ ತೊಳೆಯೋದಿಕ್ ಹೇಳಿದಾಗ ಮೌನವಾಗಿದ್ದೆ ಅಂತ ಪ್ರತಿ ಸಲನೂ ಹಾಗೆ ಇರ್ತೀನಿ ಅಂದ್ಕೋಬೇಡಿ. ಮದ್ವೆಗ್ ಬಂದ ಕ್ಷಣದಿಂದ ನೋಡ್ತಿದ್ದೀನಿ ನಿಮ್ ಮನ್ಸಲ್ಲಿ ಏನೇನೋ ಇಟ್ಕೊಂಡು ನನಗೂ ನನ್ನ ಮಗನ್ಗೂ ಅವಮಾನ ಮಾಡ್ತಾನೆ ಇದ್ದೀರಾ. ನಿಮಗೆ ನೇರವಾಗಿ ಪ್ರತ್ಯುತ್ತರ ಕೊಡಕ್ಕಾಗ್ದೇ ಅಲ್ಲ. ಒಂದು ಹೆಣ್ಣಿನ ಮದುವೆ ನನ್ನಿಂದ ನಿಲ್ಲಬಾರ್ದು, ನಗೆಪಾಟ್ಲಾಗಬಾರ್ದು ಅಂತ ನನ್ನ ಸಂಸ್ಕಾರ ಅಡ್ಡ ಬಂದು ಸುಮ್ಮನೆ ಇದ್ದೀನಿ. ಒಳ್ಳೆತನಕ್ಕೆ ಪ್ರತಿರೂಪ ಆಗಿರೋ ನಮ್ಮ ಅಣ್ಣನ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ನಾನ್ ಬಾಯಿ ಮುಚ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನಾನೇನು ಅಂತ ನಿಮಗ್ ತೋರ್ಸಿದ್ರೆ ನೀವು ಸುಧಾರಿಸ್ಕೊಳ್ಳೋದಕ್ಕೆ ಒಂದು ಜನ್ಮ ಸಾಕಾಗಲ್ಲ. ಎಲ್ರಿಗೂ ಬೇಜಾರು ಮಾಡಿ ಏನ್ ಸಾಧಿಸ್ತೀಯ? ನಿಂಗೆ ಸುಮ್ನೆ ಇರೋದ ಕೈಲಾಗ್ದಿದ್ರೆ ಮನೆಯಲ್ಲೇ ಬಿದ್ದಿರ್ಬೇಕಿತ್ತು. ಇಂಥ ಬುದ್ಧಿ ಇಲ್ದಿರೋ ಕೆಲಸ ಮಾಡಿ ನಮ್ಮ ಮರ್ಯಾದೆ ಯಾಕೆ ತೆಗಿತೀಯ? ಛೀ! ನಿಮ್ಮಿಬ್ರಿಗೂ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಈ ತರ ಕಿತಾಪತಿ ಮಾಡಿದ್ರೆ ನಮ್ಮ ಅಪ್ಪನ ಹೆಂಡತಿ ಅನ್ನೋ ವಿಷಯನೂ ಮರ್ತು ಬಿಡ್ಬೇಕಾಗುತ್ತೆ. ಅಣ್ಣವ್ರೆ, ನಾವಿನ್ನೂ ಮದ್ವೆಲೇ ಇದ್ರೆ ನಿಮ್ಗಿನ್ನೂ ಅವಮಾನ, ಅವ್ರಿಗೆ ಅಸಡ್ಡೆ. ನಿಮ್ಗೆ ಯಾಕೆ ಬೇಕು ಇಂಥ ಇರಿಸ್ಮುರ್ಸು ಹೇಳಿ? ನಾವೇ ಹೊರಟು ಹೋಗ್ತೀವಿ. ತಂಗಿಮ್ಮ, ಕಂದ ಕೈಲಾಶ್, ಅಮ್ಮ ರಾಧಿಕಾ, ನಡೀರಿ. ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕು ಅನ್ಕೋತಿದ್ರೆ ಮಧ್ಯದಲ್ಲಿ ಈ ಜಗಳ ಯಾಕೆ? ನಾನು ಹೊರಟೋದ್ರೆ ಹೇಗೆ? ಕಂದ ನಡಿ, ನಡಿಯಮ್ಮ. ಅತ್ತೆ ಅತ್ತೆ, ಇಂಥ ಅವಮಾನ ಸಹಿಸ್ಕೊಂಡು ಇಲ್ಲೇ ಇರಿ ಅಂತ ಹೇಳೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ನಮ್ಮಮ್ಮ ಆದ್ಮೇಲೆ ನಿಮ್ಮನ್ನೇ ತಾಯಿ ತರ ನೋಡಿದೀನಿ. ನಿಮ್ಮ ಆಶೀರ್ವಾದ ಇಲ್ದಿದ್ರೆ ನನ್ ಮದ್ವೆ ಹೇಗ್ ನಡೆಯುತ್ತೆ? ಪ್ಲೀಸ್ ಅತ್ತೆ, ಹೋಗ್ಬೇಡಿ. ಅಮ್ಮ ಪ್ರಿಯಾ, ನೀನ್ ಯಾವತ್ತಿದ್ರೂ ನನಗೆ ಚಿಕ್ಕ ಮಗಳ ತರಾನೆ. ನಾನು ಎಲ್ಲೇ ಇದ್ರು ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇರುತ್ತೆ. ಆದ್ರೆ ಇವಾಗ ನಾವಿಲ್ಲಿರೋದು ಕರೆಕ್ಟ್ ಅಲ್ಲಮ್ಮ. ಹಾಗನ್ಬೇಡಿ ಅದ್ಕೆ. ನಮ್ ಮನೆ ಮಗಳ ತರ ಇದ್ದೀರಾ ಅಂತಾನೆ ಈ ಮದ್ವೆ ಮಾಡ್ತಿದೀವಿ. ನಿಮ್ ನೋವಿಗೆ ಅರ್ಥ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ದೊಡ್ಡ ಮನ್ಸ್ ಮಾಡಿ ನೀವೇ ಮುಂದೆ ನಿಂತು ಮದ್ವೆ ನಡ್ಸ್ಕೊಡ್ಬೇಕು. ತಂಗಿಮ್ಮ, ನನಗೆ ಒಡ ಹುಟ್ಟಿದ ಅಕ್ಕ ತಂಗಿ ಯಾರೂ ಇಲ್ಲ. ದೇವರ ಕೊರತೆನ ನಿಮ್ ಮೂಲಕ ತೀರ್ಸಿದನಮ್ಮ. ನಿಮ್ಮ ಅಣ್ಣ ಆಗಿ ನೀವೀ ಮದುವೆಲಿರ್ಬೇಕು ಅಂತ ನಾನು ಕೇಳ್ಕೊತೀನಿ. ಅಮ್ಮ, ಮತ್ತೆ ಹೀಗಾಗಲ್ಲ ಅಂತ ನಾನ್ ನಿಮಗ್ ಮಾತು ಕೊಡ್ತೀನಿ. ಪ್ಲೀಸ್, ನನ್ಗೋಸ್ಕರ.
ಪ್ಲೀಸ್ ಅತ್ತೆ, ಪ್ಲೀಸ್ 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 ಪ್ಲೀಸ್. ಒಪ್ಕೊಳ್ಳಿ ಅದ್ಕೆ. ನಾಳೆ ಸಂಜೆನೆ ಮದ್ವೆ. ಅದು ನಿಲ್ಸೋ ದಾರಿನೇ ಹೊಳಿತಿಲ್ಲ. ಗೊತ್ತಿದ್ದು ಪ್ರಿಯಾ ಜೀವನ ಹಾಳಾಗಕ್ ಬಿಡ್ಬಾರ್ದು. ಏನ್ ಮಾಡಿದ್ರೆ ಅಪ್ಪಂಗ್ ನೋವಾಗದೆ ಇರೋ ತರ ಈ ಮದ್ವೆ ನಿಲ್ಸಕ್ಕಾಗತ್ತೆ? ರಾಧಿಕಾ, ಇದೇನು ರೀ, ನೀವು ಊಟ ತಂದಿದ್ದೀರಲ್ಲ? ನಿನಗೋಸ್ಕರನೇ. ನೀನ್ ತಿಂದಿಲ್ವಲ್ಲ, ಅದಕ್ಕೆ ತಗೊಂಡ್ ಬಂದೆ. ನೀವ್ಯಾಕೆ ತಗೊಂಡ್ ಬರ್ಬೇಕಿತ್ತು? ನಾನೇ ಹೋಗಿ ತಿಂತಿದ್ನಲ್ಲ. ಶ್ರೀಮತಿಗೆ ಈ ತರ ಊಟ ತಂದ್ಕೊಟ್ರೆ ನನಗೊಂಥರ ಸಂತೃಪ್ತಿ. ಕೂತ್ಕೋ ಕೂತ್ಕೋ. ಏನಾಯ್ತು ರಾಧಿಕಾ? ನೀವ್ ತಿಂದ್ರಾ? ನನಗ್ ಹೇಳಿ, ನೀವ್ ತಿಂದ್ರಾ? ನೀನ್ ಫಸ್ಟ್ ತಿನ್ನು, ನಾನು ಆಮೇಲೆ ತಿಂತೀನಿ. ಓಕೆ? ನೀವ್ ತಿಂದು ನನಗ್ ತಗೊಂಡ್ ಬಂದ್ರಿ ಅನ್ಕೊಂಡು ನಾನ್ ತಿನ್ನಕ್ ಶುರು ಮಾಡ್ದೆ. ನಿಜವಾಗ್ಲೂ ಸಾರಿ ರೀ. ರಾಧಿಕಾ, ಇನ್ಯಾವತ್ತು ನೀನು ಸಾರಿ ಹೇಳ್ಬಾರ್ದು. ಓಕೆ? ನಾವಿಬ್ರು ಒಂದೇ ಅನ್ಕೊಂಡ್ಮೇಲೆ, ಒಂದೇ ಮನ್ಸಾಗಿ ಬಾಳ್ತಿರುವಾಗ ನಮ್ಮ ಮಧ್ಯದಲ್ಲಿ ಸಾರಿ, ಕ್ಷಮೆ ಅನ್ನೋ ಪದಕ್ಕೆ ಜಾಗನೇ ಇರಬಾರ್ದು. ಓಕೆ? ಸಾರಿ ಹೇಳಿದ್ರೆ ಯಾಕೋ ದೂರ ಆಗ್ತಿದೀನಿ ಅನ್ಸ್ಬಿಡುತ್ತೆ. ಆಯ್ತು, ಇನ್ಯಾವತ್ತೂ ಸಾರಿ ಹೇಳಲ್ಲ. ಓಕೆ, ತಿನ್ನು. ಅಯ್ಯಯ್ಯೋ, ಇವಾಗ ಏನಾಯ್ತು ರಾಧಿಕಾ? ನೀವ್ ತಿಂದಿಲ್ಲ ಅಂದಿದ್ದಕ್ಕೆ ನನ್ನ ಎಂಜಿಲನ್ನ ನಿಮಗ್ ತಿನ್ನಿಸ್ತಿದ್ದೀನಿ. ಗಂಡ ಹೆಂಡತಿ ಮಧ್ಯೆ ಸಾರಿ ಮಾತ್ರನೇ ಅಲ್ಲ, ಎಂಜಿಲ್ ಅನ್ನಕ್ಕೂ ಜಾಗ ಇಲ್ಲ. ಓಕೆ? ಆಯ್ತು.